ಪ್ರದೀಪ್ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ಹೈಕಮಾಂಡು ಟಿಕೆಟ್ ಅನೌನ್ಸ್ ಆದಮೇಲೆ ಇನ್ನು ಚುನಾವಣೆ ಕ್ಯಾಂಪಿಯನ್ಗೆ ಹೋಗ್ಬೇಕಾಯ್ತು. ಚುನಾವಣೆ ಕ್ಯಾಂಪಿಯನ್ಗೆ ಹೋಗ್ಬೇಕಂದ್ರೆ ಇವನಿಗೆ ಯಾರು ಕೂಡ ತಾಲೂಕಲ್ಲಿ ಗೊತ್ತಿಲ್ಲ. ಯಾವ ಹಳ್ಳಿ ಇದೆ, ಎಷ್ಟು ಪಂಚಾಯಿತಿ ಇದೆ, ಯಾವ ಹಳ್ಳಿಯಲ್ಲಿ ಯಾವ ಮುಖಂಡರಿದ್ದಾರೆ, ಯಾವ ರೀತಿ ಕ್ಯಾಂಪೇನ್ ಮಾಡಬೇಕನ್ನೋಂಥದ್ದು ಇವನಿಗೆ ಗೊತ್ತಿರಲಿಲ್ಲ. ಇಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳೆಲ್ಲ ನಾವೆಲ್ಲ ಸೇರಿ ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿಕೊಂಡು ಚುನಾವಣೆಯನ್ನು ಯಾವ ರೀತಿ ಎದುರಿಸಬೇಕೋ, ನಮ್ಮ ಸ್ವಂತ ಚುನಾವಣೆ ಅಂತ ಹೇಳಿಬಿಟ್ಟು ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು ಕೂಡ ಸ್ವಂತ ದುಡ್ಡು ಹಾಕ್ಕೊಂಡು ಪ್ರದೀಪ್ ಈಶ್ವರ್ ಮುಖ ನೋಡಲಿಲ್ಲ. ಪಕ್ಷನ ಗೆಲ್ಲಿಸಬೇಕು ಅನ್ನೋಂಥ ಮಟ್ಟದಲ್ಲಿ ಪ್ರತಿಯೊಬ್ಬ ಮುಖಂಡರು ಕೂಡ ಹಳ್ಳಿಗಳಲ್ಲಿ ಅವರವರ ಬೂತಲ್ಲಿ ಅವರು ಕೈಯಲ್ಲಿ ಆದಷ್ಟು ಇದು ಮಾಡಿ ಪಾರ್ಟಿಗೆ, ಪಕ್ಷಕ್ಕೆ ಲೀಡ್ ಕೊಟ್ಟರು. ದೇವರ ಆಶೀರ್ವಾದ, ಜನಗಳ ಆಶೀರ್ವಾದ ಅನುಕೂಲ ಆಯಿತು. ಗೆದ್ದ ಮೇಲೆ ಎಲ್ಲ ಕಡೆನೂ 15 ದಿವಸಕ್ಕೆ ಹೋಗಿ ನಾನು ಎಮ್ ಎಲ್ ಎ ಆದೆ. ಬರೀ 15 ದಿವಸಕ್ಕೆ ಹೋಗಿ ಎಮ್ ಎಲ್ ಎ ಆದೆ. ಜನಗಳು ನಾನು ಗೆಲ್ಲಿಸಿದ್ರು ಅಂತ ಎಲ್ಲೂ ಕೂಡ ಆ ಮನುಷ್ಯ ಹೇಳಲಿಲ್ಲ. ಈತನ ಪರವಾಗಿ ನಾವು ಚುನಾವಣೆ ಮಾಡಬೇಕಾದ್ರೆ ನಮಗೂ ಕೂಡ ಮುಜುಗರ ಆಯಿತು. ಯಾಕಂತಂದರೆ ಇವನು ಮೊದಲನೇದಾಗಿ ಪಕ್ಷದ ಕಾರ್ಯಕರ್ತನಲ್ಲ, ಪಕ್ಷಕ್ಕೆ ಮತ ಹಾಕಿರೋನಲ್ಲ, ಪಕ್ಷದಲ್ಲಿ ಯಾವತ್ತೂ ಕೂಡ ಬಾವುಟ ಹಿಡ್ಕೊಂಡು ಪಕ್ಷದ ಪರವಾಗಿ ಓಟ್ ಕೇಳಲಿಲ್ಲ. ಇನ್ನು ಪಕ್ಷದ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಅನಿವಾರ್ಯವಾಗಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಯಿತು. ನಂತರ ಚುನಾವಣೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಫೋಟೋ ಹಿಡ್ಕೊಂಡವನು ಫಲಿತಾಂಶ ಬರೋವರೆಗೂ ಕೂಡ ಆ ಫೋಟೋನ ಕೆಳಗಡೆ ಬಿಡಲಿಲ್ಲ. ಹಳ್ಳಿಗೆ ಹೋಗಿ ಆ ಗ್ರಾಮದಲ್ಲಿ ಹರಿಜನ ಕಾಲೋನಿಗಳಲ್ಲಿ ಹೋಗಿ ನಾನು ಅಂಬೇಡ್ಕರ್ ಅವರ ಅನುಯಾಯಿ, ನನ್ನ ದಲಿತರ ಬಗ್ಗೆ ಭಾಳ ನನ್ನ ಕಾಳಜಿ ಇದೆ, ನೀವು ದಯವಿಟ್ಟು ನನಗೆ ವೋಟ್ ಕೊಡಿ, ನಾನು ಗೆದ್ದ ಮೇಲೆ ಈ ತಾಲೂಕಲ್ಲಿ ಭ್ರಷ್ಟಾಚಾರ ಅನ್ನೋದೇ ಇರೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಆಮೇಲೆ ನನಗೆ ತಂದೆ ತಾಯಿನೇ ಇಲ್ಲ, ನಾನೊಬ್ಬ ಅನಾಥ ಅನ್ನೋ ಮಟ್ಟದಲ್ಲಿ ಜನಗಳಿಗೆ ಕರುಣೆ ಹುಟ್ಟೋ ರೀತಿಯಲ್ಲಿ ಜನಗಳನ್ನ ಒಂದು ಮರಳು ಮಾಡ್ದ. ಆಮೇಲೆ ನಂತರ ಚುನಾವಣೆ ಆಯಿತು. ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಬಹಳ ಕೊಂಡಾಡ್ತಾ ಇದ್ದ. ನಾವು ಪ್ರದೀಪ್ ಈಶ್ವರ್ಗೆ ಒಂದು ಮಾತು ಕೇಳ್ತೀವಿ, ನೀವು ನಿಜವಾಗ್ಲೂ ದಲಿತರ ಪರವಾಗಿದ್ದಿದ್ರೆ, ಅಂಬೇಡ್ಕರ್ ಅವ್ರ ಮೇಲೆ ಒಂದು ಗೌರವ ಇದ್ದಿದ್ರೆ, ಈ ಜನಾಂಗದ ಮೇಲೆ ಗೌರವ ಇದ್ದಿದ್ರೆ, ನಗರಸಭೆ ಚುನಾವಣೆ ಆಯಿತು. ನಗರಸಭೆ ಚುನಾವಣೆಯಲ್ಲಿ ಕ್ಯಾಟಗಿರಿ ತಂದು ಯಾರನ್ನ ಒಬ್ಬ SC ಇವ್ರನ್ನ ಯಾರನ್ನ ಮಾಡ್ಬೋದಾಗಿತ್ತು, SCನ ಮಾಡ್ಬೋದಾಗಿತ್ತು ನಿಮಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ. ಮತ್ತು KMF ಚುನಾವಣೆ ಬಂತು. KMF ಚುನಾವಣೆಗೆ ಯಾವೊಬ್ಬ SC ಕಮ್ಯುನಿಟಿ ಅವರು ನಮಗೆ KMFಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ನೀನು ಕೇಳಲಿಲ್ಲ. ನೀನೇ ಎಲ್ಲ ಕಡೆನೂ ಹೇಳಿದೆ, ನಾನು KMF ಚುನಾವಣೆಯಲ್ಲಿ SCಗೊಂದು STಗೊಂದು ಕೊಡ್ತೀನಿ ಅಂತ. ಸಂತೋಷ ಆಯಿತು, ಕೊಡ್ಬೋದಾಗಿತ್ತು. SCಗೊಂದು STಗೊಂದು ಚುನಾವಣೆ ಇದು ಅಭ್ಯರ್ಥಿನ ಮಾಡಿದ್ರೆ ನೀವು ಬರೀ ನಿಮ್ಮ ಪ್ರಚಾರಕ್ಕೆ, ನೀವು ಟಿವಿಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಪ್ರಚಾರವನ್ನು ಮುಂದುವರಿಸಿದ್ರಿ. ಅಂಬೇಡ್ಕರ್ ಜಯಂತಿ ಆಯಿತು. ಅಂಬೇಡ್ಕರ್ ಜಯಂತಿಯಲ್ಲಿ ನೀವು ಭಾಗವಹಿಸಿದ್ರಾ? ಇಲ್ಲ. ಬಾಬು ಜಗಜೀವನ್ ರಾವ್ ಜಯಂತಿ ಆಯಿತು, ಅದರಲ್ಲಿ ಭಾಗವಹಿಸಿದ್ರಾ? ಅದಕ್ಕೂ ಬರಲಿಲ್ಲ. ಸ್ವತಂತ್ರ ದಿನಾಚರಣೆ ಅದರಲ್ಲಿ ಏನಾದರೂ ಕಾಣಿಸ್ಕೊಂಡ್ರಾ? ಇಲ್ಲ. ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು, ಅದಕ್ಕೂ ಕೂಡ ನೀನು ಬರಲಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸಭೆಗಳನ್ನು ಕರೀತಾರೆ, ಅದರಲ್ಲಿ ಹೋಗಿ ಏನಾದರೂ ನೀವು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಿದೆಯಾ? ಯಾವುದೂ ಇಲ್ಲ. ನೀನು ಹೆಂಗೆ ಸ್ವಾಮಿ ನಾವು ಜನಪ್ರತಿನಿಧಿ ಅಂತ ಒಪ್ಕೊಳ್ಳೋದು? ನೀನು ದಲಿತರ ಪರವಾಗಿ ಇದೆಯಾ ಅಂತ ನಾವು ಹೆಂಗೆ ಒಪ್ಕೊಳ್ಳೋದು? ನೀನು ಅಂಬೇಡ್ಕರ್ ಬಗ್ಗೆ ಕಾಳಜಿ ಇದೆ ಅಂತ ನಾವು ಹೆಂಗೆ ಒಪ್ಕೊಳ್ಳೋದು? ನೀನೊಬ್ಬ
ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದೆಯಾ? ಜನಗಳನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದರೂ ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನನಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಸೇವೆ, ಆ ಸೇವೆ ಮಾಡ್ತಾರೆ ಅಂತೇಳಿಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು, ನಾನು ಅದಕ್ಕೆ ಬರಲಿಲ್ಲ ಅಂತ. ಅದೊಂದೇ ಒಂದು ಕಾರಣ. ನೀವು ಸುಧಾಕರ್ ಅವರು ನೀವು 3 ಕೋಟಿ ಎತ್ಕೊಂಡು ಅವ್ರಿಗೆ ಹೋಗಿರೋದು ನೀವು ಪ್ರೂಫ್ ಮಾಡಿ. ಸುಧಾಕರ್ ಅವರು ಎಷ್ಟು ಕೋಟಿ ಅವರು ಸಚಿವರಾದಮೇಲೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ನೋಡಿ. ಅದಾದರೂ ಗೊತ್ತಾ ನಿಮಗೆ? ಅದಾದರೂ ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ನೀನು ಒಬ್ಬ ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ. ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿನಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗ್ಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದ್ಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದ್ಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿನಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರು ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಬೆಕ್ಕು ಹಾಲು ಕಣ್ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು ನೋಡಲ್ಲ ಅಂತ ಅನ್ಕೊಂಡ್ರೆ ಯಾವುದು ಸರ್? ಇದುವರೆಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರಾಗ್ಬೋದು, ಬಲ್ಲಿಗರಾಗ್ಬೋದು, ಎಲ್ಲ ಜಾತಿ ಜನಾಂಗದವರು ಅನ್ಯೂನ್ಯವಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಈ ಪ್ರದೀಪ್ ಅವರು ಬಂದ ಮೇಲೆ ಎಲ್ಲ ಜಾತಿ ಮೇಲೆ ಎತ್ಕಟ್ಟಿ ಜಾತಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಮುಗಲಭೆಗಳು ಕೂಡ ಆಗೋಂಥ ಒಂದು ಸಂದರ್ಭ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ನಮ್ಮ ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡ್ತೀವಿ, ನೀವು ಪ್ರದೀಪ್ ಅವರ ಮೇಲೆ ಅಷ್ಟೊಂದು ವಿಶ್ವಾಸ ಇರೋಂಗಿದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ನೀವು ತಹಸೀಲ್ದಾರ್ ಕೆಲಸ ಮಾಡಬೇಕು ಹೊರತು ರಾಜಕೀಯ ಮಾಡೋಕ್ಕೆ ಬರಬಾರ್ದು. ದಯವಿಟ್ಟು ತಹಸೀಲ್ದಾರ್ ಮೇಡಮ್ ಅವರೇ, ಮಂಚನಹಳ್ಳಿ ತಹಸೀಲ್ದಾರ್ ಅವರೇ, ರಾಜಕೀಯ ಮಾಡೋಕ್ಕೆ ರಾಜಕಾರಣಿಗಳಿದ್ದೀವಿ. ನೀವು ಅಫಿಷಿಯಲ್ ಕೆಲಸ ಮಾಡಿ. ನಿಮಗೆ ಜಿಲ್ಲಾಧಿಕಾರಿಗಳಿಂದ ಏನಾದರೂ ಒಂದು ಆದೇಶ ಇದೆಯಾ? ಸರ್ಕ್ಯುಲರ್ ಇಶ್ಯೂ ಮಾಡಿ. ಇಲ್ಲ, ಸರ್ಕಾರದಿಂದ ಅಂಬೇಡ್ಕರ್ ಜಯಂತಿ ದಿವಸ ನೀವು ಸರ್ಕ್ಯುಲರ್ ಬಿಡುಗಡೆ ಮಾಡಿ ಅಂತ ನಿಮ್ಗೆ ಆದೇಶ ಇದೆಯಾ? ನಾವು ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.